ಅಲ್ಲ 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 ಏನು ಎಲ್ಲೇ ಹೊಂಟತ್ತಲ್ಲ ಸವಾರಿ ಎಲ್ಲ ಹೆಣ್ಮಕ್ಳದು ಕೂಡಿ ಎಲ್ಲೇ ಹೊಂಟಂಗೈತಿ. ಅಯ್ಯ ನಿನ್ನ ಬಿಗದ ಬಿಳ್ಳಿ ಎಲ್ಲಿಗಾರ ಹೊಂಟರ್ನ ಎಲ್ಲಿಗಂತ ಕೇಳ್ತಿಯಲ್ಲ. ನೀ ಎಂತ ಓದಿದಿ ರೋಡ್ನ್ಯಾಗ ನಿಂತು ಒದ್ರಾಕತ್ತಿಯಲ್ಲ ಹಂಗ. ಉಗಾದಿ ಬಂತ ಅದಕ್ಕೆ ಸಂತಿ ಅರಿಬಿ ಸಾಮಾನು ತರಕ್ ಹೊಂಟಿವಿ. ಅಷ್ಟ್ಯಾಕೆ ಚೀಲ್ ಹೇಳಾಕತ್ತಿ? ಹುಡುಗರಿಗೆ ನಮಗೆ ಹಬ್ಬಕ್ಕೆ ಅರಿಬಿ ಬೇಕಲ್ಲ, ಅದಕ್ಕೆ ತರಕ್ ಹೊಂಟಿವಿ. ಮನ್ಯಾಗ ಉಪ್ಪು ಖಾರ ಅಕ್ಕಿ ಬೆಲ್ಲ ಬ್ಯಾಳಿ ಎಣ್ಣೆ ಎಲ್ಲ ಖಾಲಿ ಆಗೈತಿ, ತರಬೇಕು ಅದಕ್ಕೆ ಹೊಂಟಿವಿ. ಅಯ್ಯ ಅಷ್ಟೇ ಯಾಕೆ ಜೋರಾಗಿ ಹೇಳ್ತಿ? ನಾ ಏನು ಕೇಳಬಾರ್ದನ್ನು ಕೇಳೇನಿ. ಆಯ್ತು ತಗೋ ಹೋಗಿ ಬರ್ರಿ. ನನಗೂ ಅರಿಬಿಲ್ಲ, ಲಂಡಂಗಿ ಚಡ್ಡಿ ಹರಿದಾವು, ಬರೋ ಮುಂದೆ ತೊಗೊಂಡು ಬಾ. ಏನ ಈಗ ಹೇಳೇನು ನೋಡು, ನೀ ಬರುತ್ತಾನ ನಾ ಮನೆ ಬಿಟ್ಟು ಎಲ್ಲಿ ಹೋಗಂಗಿಲ್ಲ, ಮನೆ ಬಾಗಿಲ್ದಾಗ ಕುಂತಿರ್ತಾನೆ. ಅಯ್ಯ ನೀನ ಊರು ಹೋಗಂತೈತಿ ಕಾಡ್ ಬಾ ಅಂತೈತಿ. ನಿಂಗ ನಂಗ ಎದಕ್ಕ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತರ್ತೇನಿ. ಹೋಗು ರೊಟ್ಟಿ ಮಾಡೀನಿ ತಿಂದು ಮನೆ ಮುಂದೆ ಕುಂದ್ರಲ್ಲೇ. ಆಯ್ತು ಬಿಡ ಮಾರೈತಿ, ನಿಂಗೆ ತಿಳಿದಿದ್ದು ಮಾಡು. ನಂದೇನು ನಡಿತೈತಿ ಕಟ್ಕೊಂಡಾಗಿಂದ ನಿಂದ ಅಲ್ಲ ನಡೆಯೋದು. ಶುಭ ಕಾರ್ಯನವ ಲಘೂನ ಬರ್ರಿ ಒಂದ ಕಡೆ ತಗೊಂಡು. ಹೇ ನಿನ್ನ ಬೀಳ್ ಹೋಗು ಸುಮ್ಮ. ನಾವೇನ್ ದಿನ ಹೊಕ್ಕಿವೇನ? ಹಬ್ಬಕ್ಕ ಹುಣ್ವಿಗೆ ಅಮಾಸಿಗೆ ಹೊಕ್ಕಿವಿ. ಬರ್ತೆ ಹೋಗು. ನಿಂಗೂ ಹೊಸ ಲುಂಗಿ ಅಂಗಿ ತರಬೇಕಂದಿ ಕುಂದ್ರ ಸುಮ್ಮ. ಇಲ್ಲ ಒದ್ರ ಹಂಗ ತಾಯಿಲಿ ರೊಕ್ಕ ಕಮ್ಮಿ ಬಿದ್ದಾವ ನಂಗ. 2,000 ಪಗಾರ ಬಂತಂದ್ರೆ ಕೊಡ್ತೇನೆ ನಂದು. ಹೌದಾ ನೀನು ಇದ್ರಾಗ ಬಂದು ನೋಡ್ಲಿ, ನೀನು ಕೆತ್ತದ್ರಾಗ ಹೋಗ ಇದ್ದಿದ್ರಾಗ ಮಾಡ್ಕೊಂಡು ಬಾ. ನನ್ನ ಕಡೆ ರೊಕ್ಕಿಲ್ಲ, ಸುಮ್ಮನೆ ಮನೆ ಬಾಗಿಲ್ದಾಗ ಕುಂದಿರ್ತೀನಿ. ಲಘುನ ಹೋಗಿ ಬರ್ರಿ. ಹ್ಞೂ ಆಯ್ತು ಗೋ. ಮನೆ ಕಡೆನ ಕುಂದ್ರು ಎಲ್ಲೂ ಹೋಗ್ಬೇಡ, ಬರ್ತೀವಿ ಲಘುನ. ಬೇರೇನವ ಲಘುನ ಬರ್ತೇವೆ ನಾವು. ಯವ್ವ ಹಂಗೆ ಹುಬ್ಬಳ್ಳಿಗೆ ಹೊಂಟ್ರಿ, ಅಲ್ಲೇ ಒಂದು ಸ್ವಲ್ಪ ಗುಳಿಗೆ ಅಂಗಡಿ ನೆನಪು ಮಾಡು. ನಮ್ಮ ಅಕ್ಕಿಗೆ ಮೈ ಕೈ ನೋವು ಭಾಳ ಆಗ್ಬಿಟ್ಟತ್ ನನಗೆ. ಒಂದು ಸ್ವಲ್ಪ ನೆನಪು ಮಾಡು. ಹಂಗೆ ಒಂದು ಈಟ ಅಡಿಕೆಯಲ್ಲಿ ಒಂದು ನೆನಪು ಮಾಡಿಬಿಡಬೇ ಹಂಗೆ ಅಕ್ಕಿಗೆ. ಆಯ್ತು ತಗೋ ಮಾವ ಹೇಳ್ತೇನೆ. ಹಂಗೆ ನನ್ನ ಮಗ ಸ್ವಲ್ಪ ಶಾಲೆಯಿಂದ ಲಘುನ ಬರ್ತಾನ, ಅವನ ಸ್ವಲ್ಪ ನಿನ್ನ ಕಡೆನ ಕುಂದಿಸ್ಕೊಂಬಿಡ. ಸುಬ್ಬಿ ರೇಣವ ನೋಡ್ರಿ, ಲಘು ಲಘುನ ಎಲ್ಲ ತಗೊಂಡು ಚಲೋ ಹೋಟೆಲ್ ನೋಡಿ ದಾಸಿ ತಿಂದು ಹೋಗುನಂತ. ಏನೀಗ ಮೊದಲು ಸಂತಿ ಮಾಡ್ತಿರೋ ಇಲ್ಲ ಅರಬಿ ಅಂಗಡಿ ಹೋಗುನ? ಬೇಡವಾ ಕಲಮ್ಮ, ಫಸ್ಟ್ ಅರಬಿನ ತೊಗೊಳೋಣ. ಸಂತಿ ಏನು ಹೇಳಿಟ್ರೆ ಕಟ್ಟಿಡ್ತಾರ, ಇಲ್ಲ ಅಲ್ಲೇ ಊರಾಗ ಬರ್ಮಪ್ಪನ ಅಂಗಡಿಯಾಗ ತೊಗೊಳಕ್ಕೆ ಬರ್ತೈತಿ. ಈಗ ಮೊದ್ಲು ಅರಬಿ ಅಂಗಡಿಗೆ ಹೋಗೋಣ ಬರ್ರಿ. ಹ್ಞೂ ಆತಂಗಾರ ಯಾ ಅಂಗಡಿ ಹೋಗುನ ಹೇಳ್ರಿ. ಅಯ್ಯ ಅವಕ್ಕೇನು ಕಮ್ಮಿ ಅಂಗಡಿಗೆ ಸರ್ಕಲಿಗೆ ಇಳಿದು 3,000 ಮಟದ ಮುಂದೆ ಹಾದು ಹೊಂಟ್ರೆ ಜಗ್ಗದವು. ಈಗೇನು ಮದುವೆ ಸೀಸನ್ ರಗೋಡ್ ಇರ್ತಾವೆ ನೋಡ್ರಿ ಹೋಗುನು. ಹಂಗೆ ಹಬ್ಬನೂ ಇರ್ತೈತಿ, ಜಗ್ಗಿರ್ತಾವ ಅಂಗಡಿ. ಸುಬ್ಬಿ ರೇಣವ ಏನ್ರಲ್ಲೇ ಕರ್ಕೊಂಡು ಬಂದ್ರಿ? ಯಾರು ಇಲ್ಲೇ ಇಲ್ಲ ಅಂಗಡ್ಯಾಗ? ಬೇ ಹಂಗ್ಯಾಕಂತಿ, ಇರ್ತಾರ ತಡಿ ಬಾ. ಇಲ್ಲಿ ಚಲೋ ಇರ್ತಾವೆ. ನಾ ಒಂದು 2-3 ಸರ್ತಿ ಬಂದೀನಿ. ಅರ್ಬಿ ಚಲೋ ಇರ್ತಾವು, ಎಷ್ಟು ಹಾಕೊಂಡು ದಿವ್ಸ ಬರ್ತಾವೆ. ಬನ್ನಿ ಮೇಡಮ್, ಸೀರೆ ಬೇಕಾ ಡ್ರೆಸ್ ಬೇಕಾ? ಬಾಯ್ಗಾ ಇಲ್ಲ ಗರ್ಲ್ಗಾ? ಅಯ್ಯ ಕನ್ನಡದಾಗ ಚಂದ ಹೇಳಯ್ಯವ್ವ. ನಮ್ಗೆ ಸೀರೆ ಡ್ರೆಸ್ ಬೇಡ, ಹುಡುಗರಿಗೆ ಪ್ಯಾಂಟ್ ಅಂಗಿ ತೋರಿಸು. ನನ್ನ ಮೊಮ್ಮಗ ಈಗ 12 ವರ್ಷ ಅದಾನ, ಬೆಳೆದಾನ ಜಗ್ಗೆ, ಮೈಕೈಲೇ ದಿಂಡದಾನ. ತೋರಿಸು ಒಂದು 14 ವರ್ಷದ ಹುಡುಗಂದ ಅಂಗಿ. ಏ ರಮೇಶ, ಅಲ್ಲಿ ಚಿಕ್ಕ ಮಕ್ಕಳು ಬಟ್ಟೆ ಅದಾವ ನೋಡು, ಕೊಡು. ಮೇಡಮ್ ಮತ್ತೆ ನಿಮಗೆ ಏನಾದರೂ ಬೇಕಾ ಸೀರೆ ಮತ್ತು ಡ್ರೆಸ್? ಯವ್ವ ಮೊದ್ಲ ನನ್ನ ಮೊಮ್ಮಗಂದು ಅರ್ಬಿ ತೋರಿಸು. ಇರೋಕ್ಕೆ ಒಬ್ಬೇಕದಿ, ಅವರಿಗೂ ಏನು ತೋರಿಸ್ತಿ ಒಬ್ಬೊಬ್ರದ ಮುಗಿಸು. ರೇಣವ್ವಗ ಸೀರೆ ಬೇಕು, ಸುಬ್ಬಿಗೆ ಡ್ರೆಸ್ ಬೇಕು. ಮೊದಲ ಹುಡುಗನ ತೋರಿಸು, ಹಿಂದಾಗಡೆ ಇವರಿಗೂ ತೋರಿಸುವಂತಿ. ನೋಡಿ ಅಮ್ಮ, ನೀವು ನನ್ನ ಹತ್ರ ನಿಮ್ಮ ಮಗುಗೆ ಡ್ರೆಸ್ ತಗೊಳ್ಳಿ, ಅವರು ಒಂದು ಕಡೆ ಸೀರೆ ತಗೊಳ್ಳಿ, ಇವರು ಇನ್ನೊಂದು ಕಡೆ ಡ್ರೆಸ್ ತಗೊಳ್ಳಿ. ನಮ್ಮ ಹುಡುಗರು ತೋರಿಸ್ತಾರೆ, ಟೈಮ್ ವೇಸ್ಟ್ ಆಗಲ್ಲ. ಯವ್ವ ತಂಗಿ, ಲೇಟಾಗಿ ಹೋದ್ರೆ ಮನೆಯಾಗ ಹಚ್ಚಿಸ್ಕೊಳ್ಳಾರ ನಾವು. ನಿಂಗೇನು ತ್ರಾಸ ಆಕೈತಿ? ಒಬ್ಬೊಬ್ಬರಿಗೆ ತೋರಿಸು, ಮೊದ್ಲ ನನ್ನ ಮೊಮ್ಮಗ ತೋರಿಸು. ಆಯಿತು ಬನ್ನಿ ಅಮ್ಮ. ನೋಡಿ ಇದು ಒಳ್ಳೆ ಬೆಸ್ಟ್ ಕ್ವಾಲಿಟಿ ಶರ್ಟ್, ಕಲರ್ ಹೋಗಲ್ಲ, ಸ್ಮೂತ್ ಇದೆ, ಬಟ್ಟೆನೂ ಸೈಜ್ ದೊಡ್ಡದಿದೆ. ಇದು ಇರಲ್ಲ? ಅಯ್ಯ ಇದೇನು ಬೇ, ಕಲರ್ ಎಲ್ಲ ಮಾಸೆ ತಂಗಿದ, ಚಂದಂದಿರೋ ತೋರಿಸು. ಉಗಾದಿ ಹಬ್ಬಕ್ಕೆ ನನ್ನ ಮೊಮ್ಮಗ ಹಾಕ್ಕೊಂಡು ಹೊಂಟ್ರೆ ಸಾವ್ಕಾರ ಅನ್ಬೇಕು ನೋಡು, ಅಂತ ತೋರಿಸು ಚಂದಂದಿರೋದು. ಅಜ್ಜಿ ಇವಾಗೆಲ್ಲ ಇದೇ ಫ್ಯಾಷನ್ ಆಗೈತಿ, ಇದೇ ಥರ ಶರ್ಟ್ ಬಹಳ ಸೇಲ್ ಆಗ್ಯಾವ. ನಿಮ್ಮ ಹುಡುಗ ಹೀರೋ ಹಂಗೆ ಕಾಣ್ತಾರೆ ಇದನ್ನ ಹಾಕ್ಕೊಂಡ್ರೆ. ತಂಗಿ, ಉಗಾದಿ ಹಬ್ಬಕ್ಕೆ ಬೆಳ್ಳಗಿರೋ ಲುಂಗಿ ಅಂಗಿ ಹಾಕ್ಕೋಬೇಕು. ಅದನ್ನ ಬಿಟ್ಟು ಇಂಥ ಮಾಸಿದು ಹರಿದಿದ್ವು ಪಟಾಪಟ್ಟಿವು ಹಾಕ್ಕೊಂತಾರ ಅನ್ಬೇ ಯಾರ? ಏ ಹೇಳ್ರಲ್ಲೇ, ನಾವು ಒಬ್ಬಕ್ಕಿನ ಹೇಳಕತ್ತೀನಿ, ಹೇಳ್ರಿ ಹೆಂಗೈತೆ ತಂಗಿ ಅಂತ. ಬೇಕಲ್ಲಮ್ಮ, ಈಗ ಇಂಥವು ಹಾಕೊಂತ ಹುಡುಗರು ಬೆಳೆ ಅಂಗಿ ತೊಗೊಳಕ ನೀ ಏನು ಶಾಲೆಗೆ ಧ್ವಜ ಹಾರ್ಸಕ್ಕೆ ಕಳ್ಸಾಕತ್ತಿ ಏನೋ? ಹಂಗೆ ಹಬ್ಬಕ್ಕೆ ತೊಗೊಳಕಂತಿಲ್ಲ, ನೋಡಾಕ ಹಳೇವ ಆದ್ರೆ ಹಾಕ್ಕೊಂಡ್ರೆ ಚಂದ ಕಾಣಿಸ್ತಾವ. ಇವ ಯಾವ ಫ್ಯಾಷನ್ನು ಬೇಡ, ಯಾವುದು ಬೇಡ, ಒಳ್ಳೆ ಚಂದಂದು ಬೆಳ್ಳಗಿರೋದು ಅಂಗಿ ತೋರಿಸ್ ನನ್ನ ಮೊಮ್ಮಗ. ನೋಡಿ ಅಜ್ಜಿ, ಇದು ಇರಲ್ಲ ವೈಟ್ ಕಲರ್ ಶರ್ಟ್, ಇದೇ ಥರನಾ ನೀವು ಕೇಳಿದ್ದು? ಹಾಂ ಇದೆ ನೋಡು ಬೇ, ನೋಡು ಹಂಗೆ ತಿಳಿ ಬಿಳಿ ಬಣ್ಣದ ಅಂಗಿ ಹಾಕ್ಕೊಂಡು ಊರಾಗ ಹೊಂಟ್ರೆ ಹಂಗೆ ಯಾವ ಊರಿಗೆ ಗೆಲ್ಲಕ್ಕೆ ನಿಂತಾನ ಅಂದಿರ್ಬೇಕು. ಇದ ನೋಡ್ಬೇ, ಇದನ್ನು ಹಾಕಿ ಗುಡಿಗೆ ಕಳಿಸ್ಬಿಟ್ರೆ ಗುಡಿಯಾಗಿನ ಹನುಮಪ್ಪ ಎಲ್ಲರನ್ನೂ ಬಿಟ್ಟು ನನ್ನ ಮೊಮ್ಮಗನ್ನ ನೋಡ್ತಾನೆ. ಇದನ್ನು ಪ್ಯಾಕ್ ಮಾಡಿಸ್ಲಮ್ಮ? ತಡಿ, ಎಷ್ಟು ಅವಸರ ಮಾಡ್ತಿದ್ದೆ ಹುಡುಗಿ ನೀನು?
ಒಂದು 85 ಬನಿಯಾನ್ ಕೊಡು, ಒಂದು 85 ಚಡ್ಡಿ ಕೊಡು. ಯಾಕ್ರಿ ಅಮ್ಮ 85 ಒಯ್ದು ಶಾಪ್ ಓಪನ್ ಮಾಡ್ತೀರಾ ಬಟ್ಟೆದು? ಅಂಗಡಿ ಇಟ್ಟು ಏನು ಮಾಡಲಿ ನಾನು? 85 ಒಯ್ದು ಅಳತಿ ಹೇಳಿದ್ದು ನಾನು 85 ಸೈಜ್ ಬನಿಯಾನ ಚಡ್ಡಿ ಕೊಡು ಅಂತಂದು. ನೋಡ್ಬೇ 550 ರೂಪಾಯಿ ಲಾಸ್ಟ್ ಕೊಡು, ಇಲ್ಲ ಇವ್ರನ್ನ ಹೊಳ್ಳಿ ಕರ್ಕೊಂಡು ಹೋಗ್ತೀನಿ. ಸೀರೆ ಡ್ರೆಸ್ಸು ನಾವು ಜೊತೆ ಬೇಕು ಇವ್ರಿಗೆ. ನಾಳೆ ನನ್ನ ಮೊಮ್ಮಗಂದ ಮದುವೆಗೆ ಜವಳಿ ಹಾಕ್ಸಕ್ಕೆ ಇಲ್ಲೇ ಬರ್ತೇನೆ ನೆನಪಿಟ್ಟು. ನಾ ಸತ್ರು ಹೇಳ್ಸಾಯ್ತೇನೆ ನಮ್ಮ ಮನ್ಯಾಗ. ಕೊಡು 550ಕ್ಕೆ. ರೊಕ್ಕ ಎಷ್ಟು ಹೇಳು? 800 ಆಯ್ತು ರೀ. 500 ರೂಪಾಯಿ ಕೊಡ್ತೇನೆ ಕೊಡು, ಇದ್ರಾಗ ಹೆಚ್ಚು ಇಲ್ಲ ಕಮ್ಮಿನೂ ಇಲ್ಲ. 500 ರೂಪಾಯಿ ಡಿಸ್ಕೌಂಟ್ ಆದರೂ ಅಷ್ಟು ಕಮ್ಮಿ ಆಗೋದಿಲ್ಲ ರೀ. 750 ಆಕೈತೆ ನೋಡ್ರಿ. ನೋಡ್ಬೇ 550 ರೂಪಾಯಿ ಲಾಸ್ಟ್ ಕೊಡು, ಇಲ್ಲ ಇವ್ರನ್ನ ಹೊಳ್ಳಿ ಕರ್ಕೊಂಡು ಹೋಗ್ತೀನಿ. ಸೀರೆ ಡ್ರೆಸ್ 4 ಜೊತೆ ಬೇಕು ಇವ್ರಿಗೆ. ನಾಳೆ ನನ್ನ ಮೊಮ್ಮಗಂದ ಮದುವೆಗೆ ಜವಳಿ ಹಾಕ್ಸಕ್ಕೆ ಇಲ್ಲೇ ಬರ್ತೇನೆ ನೆನಪಿಟ್ಟ. ನಾ ಸತ್ರು ಹೇಳ್ಸಾಯ್ತೇನೆ ನಮ್ಮ ಮನ್ಯಾಗ. ಕೊಡು 550 ರೂಪಾಯಿಗೆ. ಒಂದು ಶರ್ಟಿಗೆ ಎಷ್ಟು ಮಾತಾಡ್ತೀರಮ್ಮ ನೀವು? ಆಯ್ತು ಕೊಡ್ರಿ, ಅಲ್ಲಿ ಕೌಂಟರ್ದಾಗ ಅಮೌಂಟ್ ಕಟ್ರಿ. ಸಾಕು ಬರ್ರಿ, ಇಲ್ಲೇ ಎಲ್ಲ ಒಂದೇ ಅಂಗಡಿಯಾಗ ತಗೋಬಾರ್ದು. ಸುಬ್ಬಿ ರೇಣವ ಬೇರೆ ಅಂಗಡಿಗೆ ಹೋಗೋಣ ಬರ್ರಿ ನಡ್ರಿ. ಬನ್ನಿ ಮೇಡಮ್, ಸೀರೆ ಡ್ರೆಸ್ ತೋರಿಸ್ತೀನಿ. ತಡಿ ಏವ್ವ, ಹೊಟ್ಟೆ ಹಸ್ತ ಹಾವಾಗೈತಿ. ಇಲ್ಲೇ ಬಸವೇಶ್ವರ ಖಾನಾವಳಿಯಾಗ ಉಂಡು ಬರ್ತೇವೆ. ನಡ್ರಲ್ಲೇ ಹೋಗೋಣ. ಮುಂಚಿತವಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹೆಂಗೈತ್ರಿ ಯುಗಾದಿ ಹಬ್ಬ ನಿಮ್ದು? ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಶೇರ್ ಮಾಡಿರಿ.